ಈ ಒಂದು ಪೋಸ್ಟ್ಗಳಿಗೆ ಈ ಒಂದು ದಿನಾಂಕಕ್ಕೆ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡಿ ನಾನು ತಿಳಿಸ್ಕೊಡುವಂತ ದಿನಾಂಕ ನೋಡಿ, ಇಲ್ಲಿ ನೀವು 12ನೇ ತಾರೀಕಿನಿಂದ 15ನೇ ತಾರೀಕು ಅಂದ್ರೆ ಜನವರಿ ಮುಂದಿನ ವರ್ಷ 2026 12ನೇ ತಾರೀಕಿನಿಂದ 15ನೇ ತಾರೀಕು ಅಂದ್ರೆ 12/1/2026ರಿಂದ ಅದ ನಂತರ 15/1/2026 ತನಕ ಈ ಒಂದು ಪೋಸ್ಟ್ಗಳಿಗೆ ಸಂದರ್ಶನ ನಡೆಸ್ತಿದ್ದಾರೆ. ಯಾವ ಪೋಸ್ಟ್ ಅಂದ್ರೆ ವಿದ್ಯುತ್ ಅಧಿಕಾರಿ. ಇದನ್ನ ಪೋಸ್ಟ್ ಹೋಗೋರು ಹೋಗಬಹುದು, ಸಂದರ್ಶನ ಮಾತ್ರ ಇರತ್ತೆ. ಅದ ನಂತರ ಮೆಕ್ಯಾನಿಕಲ್ ಪೋಸ್ಟ್, ವೆಲ್ಡರ್ ಹುದ್ದೆಗಳು, ಕೋಫೋ ಪೋಸ್ಟ್, ಈ ಒಂದು 4 ಪ್ರಕಾರ ಪೋಸ್ಟ್ಗಳಿಗೆ ಈ ಒಂದು ದಿನಾಂಕಕ್ಕೆ ಪರೀಕ್ಷೆ ಈ ಒಂದು ಸಂದರ್ಶನ ನಡೆಸ್ತಿದ್ದಾರೆ. ಯಾರ್ಯಾರು ಈ ಒಂದು ಪೋಸ್ಟ್ಗೆ ಹೋಗ್ಬೇಕಂತ ಇದ್ದಾರಾ, ಸಂದರ್ಶನ ಪಡ್ಕೊಂಡು ಜಾಬ್ ಪಡಿಬೇಕಂತ ಇದಾರಲ್ಲ, ವಿಡಿಯೋ ಕೊನೆತನಕ ನೋಡಿ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ A to Z ವರೆಗೆ. ಇದಷ್ಟೇ ಅಲ್ಲ, ನೋಟಿಸ್ ವೈಸ್ ಅಷ್ಟೇ ತಿಳಿಸ್ಕೊಡೋದಲ್ಲದೆ ನಿಮಗೆ ಪ್ರಾಜೆಕ್ಟ್ ವೈಸ್ ಅದನ್ನು ಕೂಡ ತಿಳಿಸ್ಕೊಡ್ತೇನೆ, ಚರ್ಚೆ ಮಾಡೋಣ. ಅಂದ್ರೆ ಒಂದು ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಅಂತ ಅನ್ಕೊಳ್ಳಿ, ಎಲ್ಲ ಮಾಹಿತಿ ಅರ್ಥ ಆಗ್ಬೇಕು ನಿಮಗೆ. ಅದರದ್ದು ಬುಡದಿಂದ ಆಳದಿಂದ ಬುಡದವರೆಗೆ ಅರ್ಥ ಆಗ್ಬೇಕು. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ, ವಿಡಿಯೋ ಕೊನೆತನಕ ನೋಡಿ. ಈಗಾಗಲೇ ಈ ಒಂದು ಇಲಾಖೆಯಲ್ಲಿ ನೇಮಕಾತಿ 10 ತಿಂಗಳಾಗಿತ್ತು. ಈಗ ಮತ್ತೆ ನೇಮಕಾತಿಯನ್ನ ರಿಲೀಸ್ ಮಾಡಿರುವಂತದ್ದು. ಇದ್ರ ಬಗ್ಗೆನೇ ಚರ್ಚೆ ಇರತ್ತೆ, ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದೇ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿ, ಸಂಸ್ಥೆ ಹೆಸರು NMDC ಸ್ಟಿಲ್ ಲಿಮಿಟೆಡ್ ಅಂತ ಹೇಳಿ. ಈ ಒಂದು NMDC ಸ್ಟಿಲ್ ಲಿಮಿಟೆಡ್ ದಲ್ಲಿ ಇನ್ನೊಂದು ನೇಮಕಾತಿ. ಇಲ್ಲಿ ನೋಡಿ, ವಾಕ್ಯನ್ ಹೋಗ್ಬೇಕಾಗತ್ತೆ. NMDC ಸ್ಟಿಲ್ ಲಿಮಿಟೆಡ್ ದಲ್ಲಿ ನೇಮಕಾತಿ. ಈ ಒಂದು ಅಧಿಸೂಚನೆ ಆಗಿದ್ದು 27ನೇ ತಾರೀಕು 27/12/2026 ನೇಮಕಾತಿ ಆಗೈತೆ. ಇದೇ ದಿನಾಂಕದಂದು ನಾನು ನಿಮಗೆ ತಿಳಿಸ್ಕೊಡ್ಬೇಕಂತ ಅನ್ಕೊಂಡೆ, ಬಟ್ ಶನಿವಾರ ಇತ್ತು. ಅಂದ್ರೆ ನಿಮಗೆ ಕರ್ನಾಟಕ ಸಮಾಜ ಕಲ್ಯಾಣ ಇಲಾಖೆ, ಜಮ್ಮು ಕಾಶ್ಮೀರ ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಗೊತ್ತಿಲ್ಲ ಕೂಡ ಒಂದ್ಸರಿ ಚಾನಲ್ ಏನಿದೆ ಚೆಕ್ ಮಾಡ್ಕೊಳ್ಳಿ. ಸಮಾಜ ಕಲ್ಯಾಣ ಇಲಾಖೆ 390 ಪೋಸ್ಟ್ಗೆ ನೇಮಕಾತಿ ಆಗಿದೆ ನೋಡಿ. ಅದನ್ನ ಯಾರು ನೋಡಿಲ್ಲ ನೋಡ್ಕೊಳ್ಳಿ. ಅದ ನಂತರ ಸೆಂಟ್ರಲ್ ಗೌರ್ಮೆಂಟ್ SSC ಇಲಾಖೆ 25,000 ಪೋಸ್ಟ್ ಇನ್ನು ನೇಮಕಾತಿ ಕೊನೆಯ ದಿನಾಂಕ ಮುಗುದಿಲ್ಲ, ಅದು ಕೂಡ ನೋಡ್ಕೊಳ್ಳಿ. ಇದ್ರ ಬಗ್ಗೆ ನೋಡಿ, ಟೋಟಲ್ ಆಗಿ 100 ಪೋಸ್ಟ್ 100 ಪೋಸ್ಟ್ಗೆ ನೇಮಕಾತಿ ಆಗಿದೆ. ನಾನು ಹೇಳ್ತಾ ಇರೋದು ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿತಾ ಇದೆ ಅಂತ ಅನ್ಕೋತೀವಿ. 100 ಪೋಸ್ಟ್ಗೆ ನೇಮಕಾತಿ ಆಗಿರತ್ತೆ. ಮತ್ತಿಲ್ಲಿ ಏನೆಲ್ಲ ಸರ್ಟಿಫಿಕೇಟ್ ಬೇಕು, ಒಂದು ಎಜುಕೇಶನ್, ಕಾಸ್ಟ್, ಅಡ್ರೆಸ್ ಪ್ರೂಫ್, ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, ಇಷ್ಟಿದ್ರೆ ನಡೆಯುತ್ತೆ. ಮತ್ತು ಅಪ್ಲಿಕೇಶನ್ ಹಾಕುವಂತ ವಿಳಾಸ ಇದೇನು ಕಾಣಿಸ್ತಾ ಇದೆಯಲ್ಲ, ಇದೇ ವಿಳಾಸ. ಅಂದ್ರೆ ಒಂದು ವೆಬ್ಸೈಟ್ ಇರುತ್ತೆ, ಅದ್ರ ವೆಬ್ಸೈಟ್ದಲ್ಲಿ ಒಂದು ಫಾರ್ಮ್ ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಬೋದು. ಇದೇ ನೋಡಿ, ಹಿಂದಿಯಲ್ಲಿ ಕೊಟ್ಟಿದ್ದಾರೆ. ನಾನು ನಿಮಗೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು. ಇದು ನಿಮಗೆ ಪೋಸ್ಟ್ ಬಗ್ಗೆ ಮಾಹಿತಿ ಗೊತ್ತಾಯ್ತು. ಇನ್ನು ನಿಮಗೆ ಬೇಸಿಕ್ ಆಗಿ ಪ್ರಾಜೆಕ್ಟ್ ಆಗಿ ತಿಳಿಸ್ಕೊಡ್ಬೇಕಂದ್ರೆ ಒಂದೊಂದಾಗಿ ಮಾಹಿತಿನ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವೆ, ಹೆಂಗೆ ನೇಮಕಾತಿ ಆಗತ್ತೆ, ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಈ ಒಂದು ನೇಮಕಾತಿ ಆಗ್ತಾ ಇರೋದು NMDC ಅಂತೇಳಿ, ಇದರಿಂದ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ಟೋಟಲ್ ಆಗಿ ಪೋಸ್ಟು ಆಗಲೇ ತಿಳಿಸ್ಕೊಟ್ಟಿರೋದು 100 ಪೋಸ್ಟ್ ಇರತ್ತೆ. ಈ ಒಂದು 100 ಪೋಸ್ಟ್ ಆಯ್ಕೆ ಆದ್ರೆ ಛತ್ತೀಸ್ಗಢ ಅಂದ್ರೆ ಬಸ್ತಾರದಲ್ಲಿ ಕೆಲಸ ಇರತ್ತೆ. ಇಲ್ಲಿ ಟ್ರೇಡ್ ಅಪ್ರೆಂಟಿಸ್ ಇರತ್ತೆ. ಪರ್ ಮಂತ್ ಆಗಿ ಸ್ಯಾಲ್ರಿ ನಿಮಗೆ ಇರೋದಿಲ್ಲ, ಸ್ಟೀಪ್ ಫಂಡ್ ಅಂತೇಳಿ ಕೊಡ್ತಾರೆ. ಸ್ಟೀಪ್ ಫಂಡ್ ಅಂದ್ರೆ ನಿಮಗೆ ಇದು 9,000 ಅಥವಾ 8,000 ಈ ರೀತಿಯ ನಿಮಗೆ ಸ್ಟೀಪ್ ಫಂಡ್ ಇರತ್ತೆ ಪ್ರತಿ ತಿಂಗಳು. ಹೌದು, ಇದು ಪ್ರತಿ ತಿಂಗಳು ಇರತ್ತೆ ಪರ್ ಮಂತ್ ಆಗಿ. ಮತ್ತೆ ಇಲ್ಲಿ ಯಾವ್ಯಾವ ಪೋಸ್ಟ್ ಯಶಸ್ವಿದಾವೆ, ವಿದ್ಯುತ್ ಅಧಿಕಾರಿ 20 ಪೋಸ್ಟ್, ಯಾಂತ್ರಿಕ ಅಧಿಕಾರಿ 20, ವೆಲ್ಡರ್ ಹುದ್ದೆಗಳು 20 ಅದ ನಂತರ ಕಂಪ್ಯೂಟರ್ ಆಪರೇಟರ್ ಅಂತ ಹೇಳಿ COPA ಅಂತ ಹೇಳಿ ಇದು 40. ಟೋಟಲ್ ಆಗಿ ಎಷ್ಟಾಯ್ತು, 100 ಪೋಸ್ಟ್ ಆಯ್ತು. ಇನ್ನು ವಿದ್ಯಾರ್ಹತೆ ಬಗ್ಗೆ ಯಾವುದೇ ರೀತಿಯ ಮೆನ್ಷನ್ ಆಗಿಲ್ಲ, ಬಟ್ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಎಜುಕೇಶನ್ ಏನಾಗಿರ್ಬೇಕು, ಆ ಒಂದು ಇದರಲ್ಲಿ ಕೊಟ್ಟಿರೋಂಥ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ನಿಮಗೆ 10ನೇ ಪಾಸ್ ಆಗಿದ್ದವರು ಅಪ್ಲಿಕೇಶನ್ ಹಾಕಿ, ಅಂದ್ರೆ SSLC ಆಗಿರೋದು ಬೇಕು. ಅದ ನಂತರ ITI ದವರು, ಈ ಒಂದು ITI ಕಂಪ್ಲೀಟ್ ಮಾಡಿದವರು, ಅಥವಾ PUC ಈ ಒಂದು PUC ಕಂಪ್ಲೀಟ್ ಮಾಡಿದವರು ಅಪ್ಲಿಕೇಶನ್ ಹಾಕಿ. ಇನ್ನು ವಯೋಮಿತಿ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ, ಬಟ್ ನಿಮಗೆ ನಾನು ಬೇಸಿಕ್ ಆಗಿ ತಿಳಿಸ್ಕೊಡುವಂತ ಮಾಹಿತಿ ಪ್ರಕಾರ ಇದು ನಿಯಮಗಳ ಪ್ರಕಾರ ಗೋರ್ಮೆಂಟ್ ವೈಸು, ಈ ಒಂದು ಗೋರ್ಮೆಂಟ್ ವೈಸು 18ರಿಂದ ನಿಮಗೆ ಉದಾಹರಣೆಗೆ 25 ವರ್ಷ ಅಥವಾ 30 ವರ್ಷ ಇಷ್ಟೊಳಗಾಗಿ ಅಪ್ಲಿಕೇಶನ್ ಹಾಕಿ. ಇದು ನಿಮಗೆ ಪೋಸ್ಟ್ ಆಗಿ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಕೊನೆಯ ದಿನಾಂಕ 15 ನೇರವಾಗಿ ಇದಕ್ಕೆ ಹೋಗೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಯಾವೊಂದು ವಿಳಾಸಕ್ಕೆ ಹೋಗ್ಬೇಕು, ಯಾವೊಂದು ವಿಳಾಸಕ್ಕೆ ನೀವು ಸಂದರ್ಶನಕ್ಕೆ ಹೋಗ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಂದರ್ಶನಕ್ಕೆ ಹೋಗುವಂತ ವಿಳಾಸ ಇಲ್ಲಿದೆ ನೋಡಿ. HR ಸೆಂಟರ್
ಅಂದ್ರೆ HR ಕೇಂದ್ರ NMDC ಸ್ಟೀಲ್ ಲಿಮಿಟೆಡ್ ಸ್ಟುಡಿಯೋ ಅಪಾರ್ಟ್ಮೆಂಟ್ ಚೋಕವಾಡ ಜಿಲ್ಲೆ ಬಸ್ತಾರ್ ಛತ್ತೀಸ್ಗಢ. ಇಲ್ಲಿ ನೀವು ಸಂದರ್ಶನ ಹೋಗ್ಬೋದು, ಏನು ತೊಂದರೆ ಇಲ್ಲ. ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಇಷ್ಟೇ ಮಾಹಿತಿ ಕೊಟ್ಟಿದ್ದಾರೆ ಇದರಲ್ಲಿ, ಇದಕ್ಕೆ ಏನು ಕೊಟ್ಟಿಲ್ಲ. ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಇದು ವಾಕ್ಯನ ಮೂಲಕವಾಗಿ ನೇಮಕಾತಿ ಇರತ್ತೆ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. NMDC ಸ್ಟೀಲ್ ಲಿಮಿಟೆಡ್ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನೋಟಿಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ.